ಮಳೆರಾಯಿನ ಅಬ್ಬರಕ್ಕೆ ರೈತನ ಬದುಕು ತತ್ತರಿಸಿ ಹೋಗಿದೆ. ಕಳೆದ 3-4 ದಿನದಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ. ನಿರಂತರ ಮಳೆಗೆ ರೈತ ಬೆಳೆದಿದ್ದಂತಹ 1 ಎಕರೆ ಹೂಕೋಸು ಸಂಪೂರ್ಣವಾಗಿ ನಾಶವಾಗಿದೆ. ಮಳೆರಾಯಿನ ಅಬ್ಬರಕ್ಕೆ ರೈತನ ಬದುಕು ತತ್ತರಿಸಿ ಹೋಗಿದೆ. ಕಳೆದ 3-4 ದಿನದಿಂದ ಸುರಿತಾ ಇರುವಂತಹ ನಿರಂತರ ಮಳೆ, ಈ ನಿರಂತರ ಮಳೆಗೆ ರೈತ ಬೆಳೆದಿದ್ದಂತಹ 1 ಎಕರೆ ಹೂಕೋಸು ಏನಿತ್ತು, 1 ಎಕರೆ ಜಮೀನಲ್ಲಿ ಬೆಳೆದಿದ್ದ ಅದು ಸಂಪೂರ್ಣವಾಗಿ ನಾಶವಾಗಿದೆ. ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನಲ್ಲಿ ಘಟನೆ ನಡೆದಿದೆ. ಮಾಕ್ವಳ್ಳಿ ಗ್ರಾಮದ ರೈತ ಕುಮಾರಸ್ವಾಮಿ ಬೆಳೆದಿದ್ದಂತಹ ಬೆಳೆ ನಾಶವಾಗಿದೆ. ತಮ್ಮ ಜಮೀನಿನಲ್ಲಿ ಬೆಳೆದಿದ್ದಂತಹ ಹೂಕೋಸು ಇದೀಗ ನಾಶವಾಗಿದೆ. 1 ಎಕರೆಗೆ 1 ಲಕ್ಷಕ್ಕೂ ಹೆಚ್ಚು ಖರ್ಚು ಮಾಡಿದ್ರು ರೈತ. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎನ್ನುವ ಪರಿಸ್ಥಿತಿ ಇದೀಗ ಅವರಿಗೆ ಎದುರಾಗಿದೆ. ಕೈಗೆ ಬಂದ ಫಸಲು ಮಳೆ ಬಂದ ಪರಿಣಾಮ ಸಂಪೂರ್ಣವಾಗಿ ಕೊಳೆತು ಹೋಗಿದೆ. ಮಳೆ ಅಬ್ಬರಕ್ಕೆ ರೈತ ಇದೀಗ ಕಂಗಾಲಾಗಿದ್ದಾರೆ. ಸೂಕ್ತ ಪರಿಹಾರಕ್ಕೆ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಆದಷ್ಟು ಬೇಗ ಇದಕ್ಕೆ ಏನಾದರೂ ಪರಿಹಾರವನ್ನ ನೀಡಿ ಅಂತ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಒಂದು ಕಡೆ ರೈತರಿಗೆ ಬೆಳೆದ ಬೆಳೆಗೆ ಒಂದು ಬೆಂಬಲ ಬೆಲೆ ಸಿಗ್ತಾ ಇಲ್ಲ. ಅದ್ರ ಜೊತೆಗೆ ಮತ್ತೊಂದು ಕಡೆ ಏನಾಗ್ತಾ ಇದೆ ಅಂತ ಅಂದ್ರೆ, ಈ ಮಳೆ ಬಂದಂತಹ ಸಂದರ್ಭದಲ್ಲಿ ಈ ಮಳೆಗೆ ಆ ಬೆಳೆಗಳು ಏನಿರುತ್ತೆ ಅದು ಸಂಪೂರ್ಣವಾಗಿ ನಾಶ ಆಗ್ತಾ ಇದೆ. ದೃಶ್ಯದಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಇತ್ತೀಚಿನ ದಿನಗಳಲ್ಲಿ ರೈತರು ಯಾಕೆ ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದಕ್ಕೆ ಇದೇ ಪ್ರಮುಖ ಉದಾಹರಣೆ ಅಂತಾನೆ ಹೇಳಬಹುದು. ಯಾಕೆ ಅಂತ ಅಂದ್ರೆ, ಕಷ್ಟಪಟ್ಟು ವರ್ಷಾನುಗಟ್ಲೆ ಕಷ್ಟಪಟ್ಟು ಬೆಳೆಯನ್ನ ಬೆಳೆದಿರ್ತಾರೆ. ಇಂತಹ ಮಳೆ ಬಂದಂತಹ ಸಂದರ್ಭದಲ್ಲಿ ಈ ಬೆಳೆ ಸಂಪೂರ್ಣ ನಾಶ ಆದಾಗ ಅವರು ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಸರ್ಕಾರದ ಬಳಿ ನೆರವು ಕೊಡಿ ಅಂತ ಅಂದ್ರೆ, ಯಾವುದಾದ್ರೂ ಒಂದು ಪರಿಹಾರವನ್ನ ಕೊಡಿ ಅಂತ ಮನವಿ ಮಾಡಿಕೊಂಡ್ರು ಕೂಡ ಸರ್ಕಾರದಿಂದ ಯಾವುದೇ ರೀತಿ ಸಮಟೈಮ್ಸ್ ಪಾಸಿಟಿವ್ ರೆಸ್ಪಾನ್ಸ್ ಸಿಗೋದಿಲ್ಲ. ಹಾಗಾಗಿ ರೈತರು ಇತ್ತೀಚಿನ ದಿನಗಳಲ್ಲಿ ಆತ್ಮಹತ್ಯೆಯನ್ನ ಮಾಡ್ಕೊಳ್ಳೋದು ಹೆಚ್ಚಾಗ್ತಾ ಇದೆ. ಸ್ವಾಮಿ ನಮ್ಗೆ ಹೆಲ್ಪ್ ಮಾಡೋರು ಹಾಳಾಗಿ ಹೋಗ್ಬಿಟ್ಟು ಇಲ್ಲಿ ನೋಡಿ, ಸಾವಿರಾರು ರೂಪಾಯಿ ಬಂಡವಾಳ ಹಾಕಿದೀವಿ, ಎಲ್ಲ ಸತ್ತೋಯ್ತದೆ. ನೀರು ತುಂಬಿಕೊಂಡು ದಿನ ಮಳೆ ಹೋಯ್ತದೆ. ಕೊಳ್ಳಿ ಕೇರ್ಪಡೆ ತಾಲೂಕು ಮಾಕೊಳ್ಳಿ ಗ್ರಾಮದನು ದಯವಿಟ್ಟು ನಮ್ಮ ತಾಲೂಕು ಆಡಳಿತ ಏನಾರು ನಿಮ್ಮ ಕಾಲಕ್ಕೆ ಬೀಳ್ತೀವಿ, ನಮ್ಗೊಂಚೂರು ಹೆಲ್ಪ್ ಮಾಡಿ. ಲಕ್ಷಾಂತರ ರೂಪಾಯಿ ಸುರಿದಿದ್ವಿ ಸ್ವಾಮಿ, ಎಲ್ಲ ಹೊಂಟೋಯ್ತು. ನಮ್ಮ ಮನೆಯೇ ಹಾಳಾಗೋಯ್ತದೆ. ಈಗ ಇಲ್ಲಿ ನೋಡಿ ಎಲ್ಲ ಕರ್ಗೋಯ್ತು. ಕೈಗೆ ಬಂದು ಸುತ್ತು ಬಾಯಿಗೆ ಇಲ್ದಂಗೆ ಆಯ್ತದೆ. ದಯವಿಟ್ಟು ನಿಮ್ಮ ಕಾಲಕ್ಕೆ ಬೀಳ್ತೀನಿ, ನಮ್ಗೆ ಆದಷ್ಟು ಹೆಲ್ಪ್ ಮಾಡಿಕೊಡಿ. ನಿಮ್ಮ ಕಾಲ ಸೂಲ ಮಾಡಿ 1 ಎಕರೆಲಿ ಕೋಸು ಬೆಳೆದಿದೆ ಸರ್. 1 ಎಕರೆಲಿ ಎಲ್ಲ ಆಳ್ಬಿದ್ದೋಯ್ತು ಗುರುಗಳೇ. ನೋಡಿ ಸರ್, ಎಲ್ಲ ಕೊಳ್ತೋಯ್ತದೆ. ಕೈಗೆ ಬಂದು ಬೆಳೆ ಸರ್, ಔಷಧಿ ಹೊಡೆದಿಲ್ಲ, ಎಲ್ಲನೂ ಮಾಡಿದೆ ಸರ್. ಕೈಗೆ ಬಂದು ಬೆಳೆ ಬಾಯಿಗೆ ಇಲ್ದಂಗೆ ಆಯ್ತದೆ. ದಯವಿಟ್ಟು ಹೆಲ್ಪ್ ಮಾಡಿ ಗುರುಗಳೇ, ನಿಮ್ಮ ಕಾಲಕ್ಕೆ ಬೀಳ್ತೀನಿ ಸರ್. ಎಲ್ಲ ಕೊಳ್ತೋಯ್ತು ಕೋಸು. ಮಾಕೊಳ್ಳಿ ಕೇರ್ಪಡೆ ತಾಲೂಕು ಮಾಕೊಳ್ಳಿ ಗ್ರಾಮದನು ದಯವಿಟ್ಟು ನಮ್ಮ ತಾಲೂಕು ಆಡಳಿತ ಏನಾರು ನಿಮ್ಮ ಕಾಲಕ್ಕೆ ಬೀಳ್ತೀವಿ, ನಮ್ಗೊಂಚೂರು ಹೆಲ್ಪ್ ಮಾಡಿ. ಲಕ್ಷಾಂತರ ರೂಪಾಯಿ ಸುರಿದಿದ್ವಿ ಸ್ವಾಮಿ, ಎಲ್ಲ ಹೊಂಟೋಯ್ತು. ನಮ್ಮ ಮನೆಯೇ ಹಾಳಾಗೋಯ್ತದೆ. ಈಗ ಇಲ್ಲಿ ನೋಡಿ ಎಲ್ಲ ಕರ್ಗೋಯ್ತು. ಕೈಗೆ ಬಂದು ತುತ್ತು ಬಾಯಿಗೆ ಇಲ್ದಂಗೆ ಆಯ್ತದೆ. ದಯವಿಟ್ಟು ನಿಮ್ಮ ಕಾಲಕ್ಕೆ ಬೀಳ್ತೀನಿ, ನಮ್ಗೆ ಆದಷ್ಟು ಹೆಲ್ಪ್ ಮಾಡಿಕೊಡಿ. ನಿಮ್ಮ ಕಾಲ ಸೂಲ ಮಾಡಿ 1 ಎಕರೆಲಿ ಕೋಸು ಬೆಳೆದಿದೆ ಸರ್. 1 ಎಕರೆಲಿ ಎಲ್ಲ ಆಳ್ಬಿದ್ದೋಯ್ತು ಗುರುಗಳೇ. ನೋಡಿ ಸರ್, ಎಲ್ಲ ಕೊಳ್ತೋಯ್ತದೆ. ಕೈಗೆ ಬಂದು ಬೆಳೆ ಸರ್, ಔಷಧಿ ಹೊಡೆದಿಲ್ಲ, ಎಲ್ಲನೂ ಮಾಡಿದೆ ಸರ್. ಕೈಗೆ ಬಂದು ಬೆಳೆ ಬಾಯಿಗೆ ಇಲ್ದಂಗೆ ಆಯ್ತದೆ. ದಯವಿಟ್ಟು ಹೆಲ್ಪ್ ಮಾಡಿ ಗುರುಗಳೇ, ನಿಮ್ಮ ಕಾಲಕ್ಕೆ ಬೀಳ್ತೀನಿ ಸರ್. ಎಲ್ಲ ಕೊಳ್ತೋಯ್ತು ಕೋಸು. ಎಸ್, ಇದಿಷ್ಟು ಆ ರೈತ ಅಳಲ್ ತೋಡ್ಕಡ್ತಾ ಇದ್ದಾರೆ. ಅಂದ್ರೆ ಕಷ್ಟಪಟ್ಟು ಆ ಬೆಳೆಯನ್ನ ಬೆಳೆದಿದ್ದೆ, 1 ವರ್ಷದಿಂದಲೂ ಕೂಡ ತುಂಬಾ ಕಷ್ಟಪಟ್ಟಿದ್ದೀನಿ. 1 ಎಕರೆ ಜಮೀನಲ್ಲಿ ಬೆಳೆಯನ್ನ ಬೆಳೆದಿದ್ದೆ, ಲಕ್ಷಾಂತರ ರೂಪಾಯಿ ಇದಕ್ಕೆ ಖರ್ಚು ಮಾಡಿದ್ದೀನಿ, ಸಾಲ ಸೂಲ ಮಾಡಿ ಬೆಳೆನ ಬೆಳೆದಿದ್ದೆ. ಈ ರೀತಿ ಆದರೆ ನಾವೇನು ಮಾಡೋದು, ನಮ್ಮ ಹೆಂಡತಿ ಮಕ್ಕಳನ್ನ ಯಾವ ರೀತಿ ನಾವು ಸಾಕೋದು, ನಿಜವಾಗ್ಲೂ ಕೂಡ ಗೊತ್ತಾಗ್ತಿಲ್ಲ. ಆದಷ್ಟು ಬೇಗ ಏನಾದರೂ ಒಂದು ಪರಿಹಾರವನ್ನ ಕೊಡಿ ಅಂತ ಕಣ್ಣೀರಿಡ್ತಾ ಅಲ್ಲಿ ಬೇಡ್ಕೊಳ್ತಾ ಇರುವಂಥದ್ದನ್ನ ಗಮನಿಸ್ತಾ ಇರಬಹುದು. ಅಂದ್ರೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ, ಈಗ ಏನು ಮಾಡೋದು ಅನ್ನೋದು ನಿಜವಾಗ್ಲೂ ಕೂಡ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಏನಾದರೂ ಸಹಾಯ ಮಾಡಿ, ಏನಾದರೂ ಪರಿಹಾರವನ್ನ ಕೊಡಿ ಅಂತ ಹೇಳಿ ಕಣ್ಣೀರಿಟ್ಟು ಆ ರೈತ ಬೇಡ್ಕೊಳ್ತಾ ಇದ್ದಾರೆ.